ಇಂದು ಈ ಸೈನ್ಸ್ ಫೇರ್ ನ ಒಂದು ವಿಶೇಷ ಆಕರ್ಷಣೆ ಎಂದರೆ ಮಾಡುವಾಗ ಇದು ಮೂವ್ ಆಗುತ್ತೆ. ಸ್ನೇಹಿತರೆ, ಅಮಾವಾಸ್ಯೆ ಹುಣ್ಣಿಮೆ ಎಂಬ ಕಾನ್ಸೆಪ್ಟ್ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನ ಸ್ಪರ್ಶಿಸಿ ಗುರುತಿಸಿದ್ದಾಳೆ. ಇದು ಏನಂತ ಹೇಳ್ಬೋದಾ? ಅರ್ತ್ ರೊಟೇಷನ್ ಯಾವ ರೀತಿ ನಡೆಯುತ್ತೆ ಎಂಬುದನ್ನ ತೋರಿಸಲು ಒಂದು ಅದ್ಭುತ ಮಾಡೆಲ್ ಇಲ್ಲಿದೆ. ನೀವಿಲ್ಲಿ ನೋಡಬಹುದು ಬ್ರೈಲ್ ಲಿಪಿ ಹೊಂದಿರುವ ವಿವಿಧ ರೀತಿಯ ಮ್ಯಾಪ್ಗಳು. ನೋಡಿ, ನಾನು ಈ ವಿಷಯನ ಹೇಳ್ಬೇಕಿದ್ರೆ ಎಲ್ಲಾ ಮಕ್ಕಳು ಇಲ್ಲಿ ಕ್ಲಾಪ್ ಹೊಡಿತಾ ಇದ್ದಾರೆ. ಇವರು ಅಂಧ ಮಕ್ಕಳಿಗೆ ಮ್ಯಾಥ್ಸ್ ಅನ್ನ ಟೀಚ್ ಮಾಡ್ತಾರೆ. ಮೇಡಮ್, ನೀವು ಹೇಗೆ ಮ್ಯಾಥ್ಸ್ ಅನ್ನ ಈ ಮಕ್ಕಳಿಗೆ ಟೀಚ್ ಮಾಡ್ತೀರಿ? ಒಂದೆರಡು ಮಾತಲ್ಲಿ ಹೇಳ್ಬೋದಾ? ಅಂಧ ಮಕ್ಕಳು ಸಂಕಲನ ಮತ್ತು ವ್ಯವಕಲನವನ್ನ ಕಲಿಯಲು ಈ ಒಂದು ವಿಶೇಷ ಬೋರ್ಡ್ ಅನ್ನು ಅವರು ಬಳಸ್ತಾರೆ. ಈಗ ಅವರು ಯಾವ ರೀತಿ ಇದನ್ನ ಬಳಸ್ತಾರೆ ಎಂಬುದನ್ನ ಗಸಪ್ಪ ನಮಗೆ ಇದನ್ನ ಹೇಳಿಕೊಡಲಿದ್ದಾರೆ. ನಾವು ಮ್ಯಾಥ್ಸ್ ನಲ್ಲಿ ಹಲವು ರೀತಿಯ ಗ್ರಾಫ್ ಗಳನ್ನ ನೋಡುತ್ತೇವೆ, ಆದರೆ ಈ ಅಂಧ ಮಕ್ಕಳು ಈ ಗ್ರಾಫ್ ಗಳನ್ನ ಹೇಗೆ ಸುಲಭವಾಗಿ ಕಲಿತಾರೆ ಎಂಬುದನ್ನ ನಮಗೆ ಆದಿತ್ಯ ಪಟೇಲ್ ಈಗ ವಿವರಿಸಲಿದ್ದಾರೆ. ನೀವು ಮುಸ್ಸಂಜೆ ಮಾತಿನ ಏನಾಗಲಿ ಎಂಬ ಹಾಡನ್ನ ಕೇಳಿರ್ತೀರಾ. ಈ ಒಂದು ಹಾಡನ್ನ ಈ ಕೀಬೋರ್ಡ್ ಮೂಲಕ ನಮಗೆ ಹಾಡಿ ತೋರಿಸಲಿದ್ದಾರೆ ಆದಿತ್ಯ. ಸ್ನೇಹಿತರೆ, ಈ ರೋಮನ್ ಅಂಡ್ ಕ್ಯಾಥರಿನ್ ಲೋಬೋ ಅಂಧ ಮಕ್ಕಳ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ಕ್ಯಾಲಿಸ್ಟಸ್ ದೇಸಾ ರವರು ಇಂದು ನಮ್ಮ ಜೊತೆ ಇದ್ದಾರೆ. ನೀವು ಸ್ವತಃ ಅಂಧರಾಗಿದ್ದರು, ಇತರ ಅಂಧ ಮಕ್ಕಳ ಬಾಳಿನಲ್ಲಿ ಶಿಕ್ಷಣದ ಮೂಲಕ ಬೆಳಕನ್ನ ಮೂಡಿಸಿದ್ದೀರಾ. ಈ ನಿಮ್ಮ ಹಾದಿಯಲ್ಲಿ ನೀವು ಕಂಡುಕೊಂಡ ಸವಾಲುಗಳು ಯಾವುದು? ಆದರೆ ಈ ಕಾನೂನು ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ, ಪ್ರತ್ಯೇಕವಾಗಿ ನಮ್ಮ ರಾಜ್ಯದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಲಾಗಿದೆ? ಆದರೆ ಅದನ್ನು ಇನ್ನೂ ಕೂಡ ಐ ಆಮ್ ವೆರಿ ಸಾರಿ ಟು ಟೆಲ್ ಯು, ಅಧಿಕಾರಿಗಳು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಅಂಧ ಜನರ ಬೇಡಿಕೆಗಳತ್ತ ಗಮನ ಹರಿಸಿ. ಆದರೆ ಈ ಎರಡು ಜಿಲ್ಲೆಗಳಲ್ಲಿ ಇಷ್ಟೇ ಅಂಧ ಮಕ್ಕಳು ಇರುವುದಾ? ನಮ್ಮ ಕರ್ನಾಟಕ ಸರ್ಕಾರದ ಒಂದು ಡ್ರಕೋನಿಯನ್ ಲಾ ಉಂಟು. ಏನಂದರೆ, ಅದು ಇಲ್ಲದಿರುವಾಗ ನಮಗೆ ಗ್ರಾಂಟ್ ಫೆಸಿಲಿಟೀಸ್ ಸಿಗುವುದಿಲ್ಲ. ಬಟ್ ಅಲ್ಲಿ ಒಂದು ಕಂಡೀಷನ್ ಉಂಟು. ಬಟ್ ಅನ್ಫಾರ್ಚುನೇಟ್ಲಿ ನೋ ವೇರ್ ಇಟ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್. ನೀವು ಬಾತ್ರೂಮ್ನಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಸಾಬೂನು ಬಿದ್ದ ಒಂದು ರೋಚಕ ಘಟನೆ ಬಗ್ಗೆ ಹೇಳಿದ್ರಿ. ಅದನ್ನು ನೀವು ಈ ಕಾರ್ಯಕ್ರಮಕ್ಕೆ ಹೇಳ್ಬೋದೇ? ನೋಡಿದರೆ ಸ್ನೇಹಿತರೆ, ಅಂಧರಿಗೆ ನಮ್ಮ ಸಿಂಪತಿ ಬೇಕಿಲ್ಲ, ಅವರಿಗೆ ನಮ್ಮ ಸಹಕಾರ ಬೇಕು. ಅವರಿಗೆ ಸರ್ಕಾರದಿಂದ ಬೇಕಾದ ಎಲ್ಲ ರೀತಿಯ ಸವಲತ್ತುಗಳು ಬೇಕು. ಇಲ್ಲಿ ಎಲ್ಲ ಉಚಿತ, ಯಾವ ಫೀಸ್ ಕೂಡ ಇಲ್ಲ. 2010 ಇತ್ತೀಚಿನವರೆಗೆ ನನ್ನದೇ ಆದ ಮೋರ್ ದೆನ್ 40 ಸ್ಟೂಡೆಂಟ್ಸ್ ಅವರು. ಆದರೆ ಒಂದು ಬ್ಲೈಂಡ್ ಮಗುಗೆ ಇದು ಏನು ಬರೆದಿದೆ ಬ್ರೈಲಲ್ಲಿ ಅಂತ ಗೊತ್ತಾಗಬೇಕಾದ್ರೆ, ಸೊ ಮೇ ಬಿ ಸರ್ ನಾನು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳ. ಇದು ಇಂದು ಈ ಸೈನ್ಸ್ ಫೇರ್ ನ ಒಂದು ವಿಶೇಷ ಆಕರ್ಷಣೆ ಎಂದರೆ ಇಲ್ಲಿರುವ ವಿವಿಧ ಮಾಡೆಲ್ಗಳು ಮತ್ತು ಟೆಕ್ಟೈಲ್ಗಳು. ನೀವು ನೋಡಬಹುದು ಈ ಒಂದು ಬಜರ್ ಹೇಗೆ ಆಪರೇಟ್ ಮಾಡುತ್ತೆ, ಕೆಲಸ ಮಾಡುತ್ತೆ ಎಂಬುದನ್ನ ಇಲ್ಲೊಂದು ಮಾಡೆಲ್ ಇದೆ. ನೀವು ಹಾಗೂ ಇಲ್ಲಿ ನಮ್ಮ ವಿದ್ಯಾರ್ಥಿ ಆದಿತ್ಯ ಎಂ ಅಲ್ವಾ? ಎಸ್ ಸರ್. ಆದಿತ್ಯ ಎಂ ನಮ್ಮ ಜೊತೆ ಇದ್ದಾರೆ. ಆದಿತ್ಯ, ಇದನ್ನ ನೀವು ನಮಗೆ ವಿವರವಾಗಿ ಹೇಳ್ಬಹುದಾ? ಇದು ಈ ಮಾಡೆಲ್ ಅಂದ್ರೆ ಬಜರ್ ಆಪರೇಟ್ ಮಾಡೋದು ಹೇಗೆ, ಇದಕ್ಕೆ ಬೇಕಾದ ವಸ್ತುಗಳು ಯಾವುದು ಎಂದು ಹೇಳ್ಬಹುದಾ ಆದಿತ್ಯ? Yes sir. Require for this buzzer battery, switchboard and speaker. Buzzer can be both fun and useful in electric circuit. Let us take a look at what is going on inside to buzzer produce sound. The buzzer consists of an outside case with 2 pins to attach it to power and ground. It is an element called central ceramic disc surrounded by a metal, often bronze and vibration disc. When current is applied to the buzzer, it causes central ceramic disc to contract or expand. It causes the surrounded metals are to vibrate. That's the sound we are heard. Yes. ಅದ್ಭುತ ಆದಿತ್ಯ, ನನಗೆ ಬಹಳ ಖುಷಿ ಆಯ್ತು. ನೀವು ಅದ್ಭುತವಾಗಿ ಇಂಗ್ಲಿಷ್ ಮಾತಾಡ್ತಾ ಇದೀಯಾ. ಯಾವ ತರಗತಿಯಲ್ಲಿ ಓದ್ತಾ ಇದೀಯಾ? 9th standard. 9th ಸ್ಟ್ಯಾಂಡರ್ಡ್. ಸ್ನೇಹಿತರೆ, ಈಗ ಈ ಶಾಲೆಯ ಗಾಯತ್ರಿ ಮೇಡಮ್ ಈ ಶಾಲೆಯ ಅಂಧ ಮಕ್ಕಳು ತಮ್ಮ ಹೆತ್ತವರ ಸಹಾಯದಿಂದ ಯಾವ ರೀತಿಯ ಅತ್ಯದ್ಭುತ ಒಂದು ಮಾಡೆಲ್ಗಳನ್ನ ಮಾಡಿದ್ದಾರೆ ಎಂಬುದನ್ನ ಅವರು ನಿಮಗೆ ತೋರಿಸಲಿದ್ದಾರೆ. ಮೇಡಮ್, ದಯವಿಟ್ಟು ವಿವರಿಸಿ. ಇದೊಂದು ಆದಿತ್ಯ ಎಂ ಅಂತ ಹೇಳಿ 9th ಸ್ಟ್ಯಾಂಡರ್ಡ್ ಹುಡುಗ, ಮ್ಯಾಗ್ನೆಟಿಕ್ ಕಾರ್ ಅಂತ ಹೇಳಿ. ನೋಡಿ, ಇದು ಮೂವ್ ಆಗುತ್ತೆ. ಹೀಗೆ ನಾವು ಮಾಡುವಾಗ ಇದು ಮೂವ್ ಆಗುತ್ತೆ, ಹೀಗೆ ಮೂವ್ ಆಗ್ತದೆ. ಮೇಡಮ್, ಅದು ಮ್ಯಾಗ್ನೆಟಿಕ್ ಆಗಿ ಮೂವ್ ಆಗುತ್ತೆ? ಹೌದು ಹೌದು ಹೌದು. ಓ, ಅದು ಅವನ ಕ್ರಿಯೇಟಿವಿಟಿ. ಆದಿತ್ಯ ಎಂ ಅಂತ ಹೇಳಿ 9th. ಆದಿತ್ಯ ಎಂ. ಇದು ರಕ್ಷಾ ಅಂತ ಹೇಳಿ 8th ಸ್ಟ್ಯಾಂಡರ್ಡ್ ಒಂದು ಹುಡುಗಿ. ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಅಂತ ನೋಡಿ, ಎಲ್ಲ ಬ್ರೈಲ್ ಅಲ್ಲಿ ಬರ್ದು ಉಂಟು. ಇದು ಅಟ್ಮಾಸ್ಫಿಯರ್, ಟ್ರೋಪೋಸ್ಫಿಯರ್, ಪ್ರತಿ ಹಂತಗಳನ್ನ ಅವರು ಬ್ರೈಲ್ ಅಲ್ಲಿ ಓದ್ತಾರೆ. ನೋಡಿ, ಇದು ಫೀಲ್ ಆಗತ್ತೆ. ನೋಡಿ, ಎಂಬೋಸ್ ಇದೆ. ಪ್ರತಿಯೊಂದು ಕೂಡ ಮಗುವಿಗೆ ಅದು ಫೀಲ್ ಆಗ್ಬೇಕು ಒಟ್ಟಿನಲ್ಲಿ. ಅದು ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಅಲ್ಲ? ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಅಂತ ಹೇಳಿ.
ಏನೇ ಮಾಡೋದಿದ್ರು ಕೂಡ ಮಕ್ಕಳಿಗೆ ಮುಟ್ಲಿಕ್ಕೆ ಸ್ಪರ್ಶ ಜ್ಞಾನಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತದೆ. ಹೌದು. ಅಂದ್ರೆ ಮಕ್ಕಳಿಗೆ ಕಾಣಿಸೋದಿಲ್ಲ. ಸರಿ. ಅವರಿಗೆ ಯಾವುದೇ ಒಂದು ಚಿತ್ರವನ್ನ ಅನುಭವಿಸಬೇಕು ಅಂತ ಹೇಳಿ ಆದ್ರೆ ಅವರಿಗೆ ಟ್ಯಾಕ್ಟೈಲ್ ತರಬೇಕು. ಹೌದು, ಇದು 5 ಸೆನ್ಸ್ ಆರ್ಗನ್ಸ್ ಅಲ್ಲ ಮೇಡಮ್? 5 ಸೆನ್ಸ್ ಆರ್ಗನ್ಸ್ ಅಂತ ಹೇಳಿ ವೈಷ್ಣವಿ ಅಂತ ಒಂದು ಸ್ಟೂಡೆಂಟ್ ಮಾಡಿರುವಂತದ್ದು ನೋಡಿ. ಐಸ್ ನೆಕ್ಸ್ಟ್ ಇದೊಂದು ಮಿಶ್ರಿ ಅಂತ ಹೇಳಿ, ಇದಕ್ಕೆ ಪ್ರೈಸ್ ಬೇರೆ ಬಂದಿದೆ ಇವತ್ತು. ಹ್ಯೂಮನ್ ಹಾರ್ಟ್, ವಾವ್! ಇದು ಮಿಸ್ರಿಯ ಎಂಬ ಹುಡುಗಿ ಮಾಡಿದಾಳೆ. ಹೌದು, ಇದೆ. ಇದರಲ್ಲಿ ಪೈಪ್ಗಳು, ಒಂದು ಒಳ ಹರಿವು, ಒಂದು ಹೊರ ಹರಿವು ಅಂತ ನಾವು ಹೇಳ್ತೇವಲ್ಲ, ಎಲ್ಲ ಪೈಪ್ಗಳಿವೆ. ಹೌದು ನೋಡಿ ಇಲ್ಲಿ ಓ ಹೋ ಹೋ, ನೋಡಿ ಇದು ವರ್ಕ್ ಆಗತ್ತೆ. ಹಾ ಇದು ವರ್ಕ್ ಆಗತ್ತೆ. ಹಾ, ನೋಡಿ. ಓ, ಇದು ತ್ರಿಷಾ ಮತ್ತೆ ಈಶ್ವರಿ ಅಂತ ಹೇಳಿ 7th ಸ್ಟ್ಯಾಂಡರ್ಡ್ ಇದೇನು ವಾಟರ್ ಸೈಕಲ್? ವಾಟರ್ ಸೈಕಲ್ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ತರ ಮಾಡಿದ್ದಾರೆ. ಇದೊಂದು ನಿರೀಕ್ಷಾ ಚಂದ್ರಯಾನ ಒಂದು ಇದು ಅವರ ಪೇರೆಂಟ್ಸ್ ಸಹಾಯದಿಂದ ಇದೊಂದು ಮಾಡ್ಕೊಂಡು ಬಂದಾಳೆ ನೋಡಿ. ಇದು ಬಜಾರ್, ಇದು ಸ್ವಿಚ್ ಹಾಕಿದಾಗ ಲೈಟ್ ಬರುತ್ತೆ, ಈ ತರ ಮಾಡಿದಾಳೆ ಅವಳು. ನೆಕ್ಸ್ಟ್ ಇದು ಆದಿತ್ಯ ಪಟೇಲ್ ಅಂತ ಹೇಳಿ ಮಾಡಿರುವಂತದ್ದು ವಾಟರ್ ಸೈಕಲ್ ಅಲ್ಲಿ ಅವನು ಒಂದು ಪೇಪರ್ ಯೂಸ್ ಮಾಡ್ಕೊಂಡು ಚಾರ್ಟ್ ಶೀಟ್ ಗಳನ್ನ ಯೂಸ್ ಮಾಡಿ ನೋಡಿ, ಅದಕ್ಕೆಲ್ಲ ಬರ್ದ ನೋಡಿ ಬ್ರೈಲ್ ಅಲ್ಲಿ ಎಲ್ಲ ಓದ್ಲಿಕ್ಕೆ ಆಗತ್ತೆ. ಮೋಡ ಸೂರ್ಯ ಅಂತ ಹೇಳಿ ಈ ಒಂದು ಇದನ್ನ ಮಾಡಿದ್ದಾರೆ. ಇದೊಂದು ಜಂಕ್ಷನ್ ಅಂತ ಹೇಳಿ ನೋಡಿ, ಭೂಮಿ ತಿರುಗುವಾಗ ರಾತ್ರಿ ಹಗಲಿನ ಒಂದು ಕಲ್ಪನೆ ಇಟ್ಕೊಂಡು ನೋಡಿ, ಡೇ ನೈಟ್ ಭೂಮಿ ತಿರುಗುವಾಗ ಅದು ಡೇ ನೈಟ್ ಫೀಲ್ ಆಗತ್ತಲ್ಲ ನಮ್ಗೆ. ಹೌದು ಹೌದು ಹೌದು, ರಿಸಲ್ಟ್ ಅದೇ ಸಿಗುದಲ್ಲ ನಮ್ಗೆ. ಸೊ ಹಾಗೆ ಜಂಶೀನ ಅಂತ ಹೇಳಿ ಅದ್ಭುತ ಅದ್ಭುತ ಮೇಡಮ್. ಅವರು ಚಾರ್ಟ್ ಮಾಡ್ಕೊಂಡು ಸಫಾನ್ ಅಂತ ಹೇಳಿ ಚಾರ್ಟ್, ಅದಕ್ಕೆ ಮಣಿಗಳನ್ನ ಅಂಟಿಸಿ ನೋಡಿ, ಅದೇ ಅದು ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್. ಹೌದು, ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್, ಆರ್ಕಿಟೆಕ್ಟ್ ಸರ್ಕಲ್ಸ್. ನೋಡಿದರೆ ಸ್ನೇಹಿತರೆ, ಮಕ್ಕಳ ಸೃಜನಶೀಲತೆ. ಸ್ನೇಹಿತರೆ, ಅಮಾವಾಸ್ಯೆ ಹುಣ್ಣಿಮೆ ಎಂಬ ಕಾನ್ಸೆಪ್ಟ್ ಅನ್ನ ಒಂದು ಅದ್ಭುತ ಮಾಡೆಲ್ ಮೂಲಕ ಇವರು ಮಾಡಿ ತೋರಿಸಿದ್ದಾರೆ. ಇದನ್ನ ನಮ್ಮ 9ನೇ ತರಗತಿಯಲ್ಲಿ ಓದುತ್ತಿರುವ ನಿರೀಕ್ಷಾ ಇದನ್ನ ದಯವಿಟ್ಟು ವಿವರಿಸಬಹುದಾ? ಇದು ಅಮಾವಾಸ್ಯೆ ಕಾನ್ಸೆಪ್ಟ್ ಈ ಮಾಡೆಲ್ ಅಲ್ಲಿ ಹೇಗೆ ಅದು ತೋರಿಸಬಹುದಂತ ಹೇಳಿ ಮೇಡಮ್. Today I will show you the accessible model of moon phases. New moon is Amavasya and full moon is Punnime. This is new moon. Okay, this is new moon. This is Okay, ಇದು ಫುಲ್ ಮೂನ್ ಅಲ್ವಾ? 15 days ಚಂದ್ರನ ಆಕಾರ ಹೇಗೆ ಚೇಂಜ್ ಆಗ್ತಾ ಹೋಗ್ತದೆ ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಡೇ, ಸೆಕೆಂಡ್ ಡೇ, ಈಗ ಫುಲ್ ಮೂನ್ ಅಲ್ಲ ಮೇಡಮ್. ಓಕೆ, ನೋಡಿ ಸ್ನೇಹಿತರೆ, ಅಂಧ ಮಕ್ಕಳಿಗೆ ಕಾಣುವುದಿಲ್ಲ, ಅವರು ಸ್ಮೆಲ್ ಮತ್ತು ಟೇಸ್ಟ್ ಮೂಲಕವೇ ಎಲ್ಲವನ್ನ ಗುರುತಿಸ್ತಾರೆ. ಈಗ ಈ ಸ್ಮೆಲ್ ಮತ್ತು ಟೇಸ್ಟ್ ಅನ್ನ ಮೂಲಕ ಹೇಗೆ ಅವರು ಗುರುತಿಸುತ್ತಾರೆ ಎಂಬುದನ್ನ ಈ ನಮ್ಮ ಹುಡುಗಿ, ಏನು ನಿಮ್ಮ ಹೆಸರು? ಈಶ್ವರಿ ನಮಗೆ ವಿವರಿಸಲಿಕ್ಕಿದ್ದಾಳೆ. ಇದು ಕರಿಬೇವಿನ ಸೊಪ್ಪು. ಓಕೆ, ಇದು ಏನಂತ ಹೇಳಿ? ಈರುಳ್ಳಿ. ವಾವ್, ಖಾಲಿ ಸ್ಮೆಲ್ ಇಂದ ಇದು ಈರುಳ್ಳಿ ಅಂತ ಗೊತ್ತಾಯ್ತು. ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಸರಿ, ಸ್ವಲ್ಪ ಟಫ್ ಕೊಡುವ. ಎಂತ ಇದು? ಹುರುಳಿಕಾಳು. ವಾವ್, ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ಇದು ಏನಂತ ಹೇಳಿ? ಕೆಲವನ್ನ ಸ್ಮೆಲ್ ಮಾಡಬೇಕು, ಕೆಲವನ್ನ ಟಚ್ ಮಾಡಬೇಕು. ಶುಂಠಿ. ಇದೆಂತ? ಇದು ಅದೇ ವಿಷಯ. ಟಚ್ ಮಾಡಿ ನೋಡಿ ಇದೆಲ್ಲ. ಉಪ್ಪು. ಇದು ಸಕ್ಕರೆ. ಇದೆಂತ ಕೊನೆಯದಾಗಿ? ಹೆಸರುಕಾಳು. ನೋಡಿದ್ರಿ ಸ್ನೇಹಿತರೆ, ಅಂಧ ಮಕ್ಕಳು ಕೇವಲ ಸ್ಮೆಲ್ ಮತ್ತು ಸ್ಪರ್ಶದಿಂದಲೇ ಎಲ್ಲವನ್ನ ಗುರುತಿಸ್ತಾರೆ. ಇದು ಅವರ ಕಲೆ. ಇಲ್ಲಿ ತ್ರಿಷಾ 7ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನ ಸ್ಪರ್ಶಿಸಿ ಗುರುತಿಸಿದ್ದಾಳೆ. ಇದು ಏನಂತ ಹೇಳ್ಬೋದಾ? ಗ್ರೇಪ್ಸ್. ಓಕೆ, ಇದು ಏನಂತ ಹೇಳ್ಬೋದಾ? ಕ್ಯಾಬೇಜ್. ಇದೆಂತ? ಕ್ಯಾರೆಟ್. ವಾವ್, ಇದು ಯಾವುದು? ಕ್ಯಾಪ್ಸಿಕಮ್. ಮತ್ತೆ ಕೊನೆಯದಾಗಿ ಇದು ಬನಾನಾ ಅಲ್ವಾ? ಬಹಳ ಚೆನ್ನಾಗಿ ಗುರುತಿಸಿದ್ಯಾ. ಅರ್ತ್ ರೊಟೇಷನ್ ಯಾವ ರೀತಿ ನಡೆಯುತ್ತೆ ಎಂಬುದನ್ನ ತೋರಿಸಲು ಒಂದು ಅದ್ಭುತ ಮಾಡೆಲ್ ಇಲ್ಲಿದೆ. ಅದನ್ನ ಮಿಶ್ರಿಯಾ 9ನೇ ತರಗತಿಯಲ್ಲಿ ಓದುತ್ತಿರುವ ಮಿಶ್ರಿಯಾ ಅದನ್ನ ವಿವರಿಸಲಿಕ್ಕಿದ್ದಾಳೆ. Now I will explain earth rotation. The earth takes 24 hours or 360 degrees to rotate on its axis. This is called rotation. This is sun. This is earth. This is moon. Moon is the satellite of the earth and it revolves around the earth.
Thank you. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ನೀನು ಅದನ್ನ ಡೆಮೋ ಮಾಡಿ ತೋರಿಸಿದೀಯಾ. ಮುಂದೆ ಏನಾಗ್ಬೇಕೆಂದು ಅಂದ್ಕೊಂಡಿದೀಯಾ? Teacher. ಎಲ್ಲ ಒಳ್ಳೇದಾಗಲಿ. Thank you, sir. ಈಗ ಜಮ್ಶೀನಾ ಎಂಬ 8ನೇ ತರಗತಿಯ ವಿದ್ಯಾರ್ಥಿನಿ ಮ್ಯಾಗ್ನೆಟಿಕ್ ಎಕ್ಸ್ಪೆರಿಮೆಂಟ್ ಬಗ್ಗೆ ನಮಗೆ ಹೇಳಿಕೊಡಲಿದ್ದಾಳೆ. My name is Mariam Jamshina. In this experiment, I will show how iron filings get attracted towards magnet. These are different types of magnet: bar magnet, U-shaped magnet, circular magnet, ring magnet. Due to high magnetic field around them, how iron filings get attracted towards magnet. ನೀವಿಲ್ಲಿ ನೋಡಬಹುದು ಬ್ರೈಲ್ ಲಿಪಿ ಹೊಂದಿರುವ ವಿವಿಧ ರೀತಿಯ ಮ್ಯಾಪ್ಗಳು. ಈ ಮ್ಯಾಪ್ಗಳನ್ನ ಬಳಸಿ ಹೇಗೆ ಈ ಅಂಧ ಮಕ್ಕಳು ಓದುತ್ತಾರೆ ಎಂಬುದನ್ನ ಇಂದು ನಮ್ಮ ಜೊತೆ ಇದ್ದಾರೆ. ಏನು ಹೆಸರಮ್ಮ ನಿಮ್ದು? Raksha. ಅವರು ಮ್ಯಾಪ್ಗಳ ಬಗ್ಗೆ ನಮಗೆ ಹೇಳಿಕೊಡಲಿದ್ದಾಳೆ. Good afternoon, everyone. I am Raksha of 9th Molecular. standard. I will explain about molecular formula. molecular First formula. one is H2O, water. 2 atoms of hydrogen and 1 atom of oxygen. Second one is SO2, sulfur dioxide. 1 atom of sulfur, 2 atoms of oxygen. Third one is CH4, methane. 1 atoms of carbon and 4 atoms of hydrogen. And last one is CO2, carbon dioxide. 1 atom of carbon and 2 atoms of oxygen. Thank you. ರಕ್ಷಾ, ಬಹಳ ಚೆನ್ನಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಬಗ್ಗೆ ನಮಗೆ ವಿವರವನ್ನ ನೀಡಿದೀಯಾ. ಸೊ ರಕ್ಷಾ, ಮುಂದೆ ಏನಾಗ್ಬೇಕೆಂದು ಅನ್ಕೊಂಡಿದೀಯಾ? Teacher ಆಗಬೇಕು. ಯಾರಿಗೆ? ಸಾಮಾನ್ಯ ವಿದ್ಯಾರ್ಥಿಗಳಿಗ ಅಥವಾ ಅಂಧ ಮಕ್ಕಳಿಗೆ? ಎಲ್ರಿಗೆ? Yes sir. ವಾವ್, ಎಲ್ಲ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. Thank you. ಇಂದು ನಮ್ಮ ಜೊತೆ ಇದ್ದಾರೆ ಈ ಅಂಧ ಮಕ್ಕಳಿಗೆ ಸಮಾಜ ವಿಜ್ಞಾನವನ್ನ ಕಲಿಸುವ ಶಿಕ್ಷಕಿ ದಿವ್ಯಾ ಭಟ್. ಸುಮಾರು 12-13 ವರ್ಷಗಳ ಹಿಂದೆ ನಾನು ಮಂಗಳೂರಿನಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನ ನೀಡ್ತಾ ಇದ್ದೆ. ಅವತ್ತು ಮೇಡಮ್ ನನ್ನ ವಿದ್ಯಾರ್ಥಿನಿ ಆಗಿದ್ದರು. ಆದ್ರೆ ಮೊನ್ನೆ ಈ ಶಾಲೆಗೆ ಲೇಖನವನ್ನು ಬರೆಯುವ ದೃಷ್ಟಿಯಿಂದ ನಾನು ಭೇಟಿ ಕೊಟ್ಟಾಗ ಈ ಮೇಡಮ್ ನ ಪರಿಚಯ ನನಗೆ ಆಗಿಲ್ಲ. ಯಾಕಂದ್ರೆ ಅವತ್ತು ಈ ಮೇಡಮ್ ಮದುವೆ ಆಗಿರ್ಲಿಲ್ಲ. ಅವರು ಬಹಳ ತೆಳ್ಳಗಾಗಿದ್ದರು. ನನಗೆ ಮದುವೆ ಆಗಿರ್ಲಿಲ್ಲ, ನಾನು ದಪ್ಪಾಗಿದ್ದೆ. ಇವತ್ತು ನಾನು ತೆಳ್ಳಗಾಗಿದ್ದೇನೆ, ಅವ್ರು ತೆಳ್ಳಗಾಗಿರೋ ಇವ್ರು ದಪ್ಪ ಆಗಿದ್ದಾರೆ. ಮತ್ತೆ ಆದ್ರೆ ಮೇಡಮ್ ನನ್ನನ್ನು ಗುರುತಿಸಿದ್ರು. ನೋಡಿ, ನಾನು ಈ ವಿಷಯನ ಹೇಳ್ಬೇಕಿದ್ರೆ ಎಲ್ಲಾ ಮಕ್ಕಳು ಇಲ್ಲಿ ಕ್ಲಾಪ್ ಹೊಡಿತಾ ಇದ್ದಾರೆ. ಆದ್ರೆ ನಾನು ನಿಜವನ್ನೇ ಹೇಳ್ತಾ ಇದ್ದೇನೆ. ಮೇಡಮ್ ಬೇಸರ ಇಲ್ಲಲ್ಲ? ಎಷ್ಟು ವರ್ಷದಿಂದ ನೀವು ಈ ಅಂಧ ಮಕ್ಕಳಿಗೆ ಕಲಿಸ್ತಾ ಇದ್ದೀರಿ ಮೇಡಮ್? ನಾನು ಈ ಶಾಲೆಯನ್ನು 2009 ಅಲ್ಲಿ ಸೇರಿದ್ದು. ಪೇರೆಂಟ್ಸ್ ಹೇಳಿದ್ರು ಜಸ್ಟ್ ಗೋ ಅಂಡ್ ಸಿ ದ ಸ್ಕೂಲ್ ಅಂತ ಹೇಳಿ. ಮೆಂಬರ್ಸ್ ಆಫ್ ಸೇವಾ ಭಾರತಿಯಲ್ಲಿ ನಾನು ಗುರ್ತದವರು. ಸೊ ಫ್ರಮ್ ದಾಟ್ ದ ಜರ್ನಿ ಸ್ಟಾರ್ಟೆಡ್. ನಾನು ಮಾಸ್ಟರ್ಸ್ ಮಾಡಿದೆ, M.Com ಮಾಡಿದೆ, ಮತ್ತೆ ಕೆಲವು ಬ್ರೈಲ್ ಕೋರ್ಸಸ್ ಎಲ್ಲ ಆನ್ಲೈನ್ ಮಾಡಿ ಈಗ ನಮ್ಮ 13-14 ಇಯರ್ಸ್ ಇಂದ ಈ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೇನೆ. ನಾನು ಫಸ್ಟ್ ಇಲ್ಲಿ ಜಾಬ್ ಸೇರುವಾಗ ನಂಗೆ ಅಷ್ಟು ತಾಳ್ಮೆ, ಪೇಷನ್ಸ್ ಇರಲಿಲ್ಲ. ಈಗ ತುಂಬಾ ಪೇಷನ್ಸ್ ಬಂದಿದೆ. ಬಿಕಾಸ್ ಅವರಿಗೆ ಕಲಿಸಬೇಕಾದ್ರೆ ನಾವು ಅವರಿಗೆ ಮುಟ್ಟಿ ಸ್ಪಷ್ಟ ಕಾನ್ಸೆಪ್ಟ್ ಪ್ರತಿಯೊಂದು ವಿಷಯ ಹೇಳ್ಬೇಕು. ಮತ್ತೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿ ಕಲಿಸುವಾಗ ತುಂಬಾ ಪೇಷನ್ಸ್ ಜಾಸ್ತಿ ಆಗ್ತದೆ. ಸೊ ಡೆಫಿನೆಟ್ಲಿ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಫೀಲ್ಡ್. ಖಂಡಿತವಾಗಿಯೂ ಈ ವಿಶೇಷ ಚೇತನ ಮಕ್ಕಳಿಗೆ ಕಲಿಸುವ ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಮ್ಮ ಜೊತೆ ಇದ್ದಾರೆ ಸಫಾನ್. ಈ ಲ್ಯಾಟಿಟ್ಯೂಡ್ ಬಗ್ಗೆ ಅವರು ನಮಗೆ ವಿವರವನ್ನ ನೀಡಲಿದ್ದಾರೆ. First latitude is equator, 0 degree. Above that, Tropic of Cancer, 23.5 degree north. Above that, Arctic Circle, 66.5 degree north. Below equator, Tropic of Capricorn, 23.5 degree south. Below that, Antarctic Circle, 66.5 degree south. Thank you. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಹೇಳಿದೀಯಾ. ಮುಂದೆ ಏನಾಗ್ಬೇಕೆಂದು ಅನ್ಕೊಂಡಿದೀಯಾ? IAS officer. IAS ಆಫೀಸರ್. ಆಲ್ ದಿ ಬೆಸ್ಟ್. Thank you. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಟೆಕ್ಟೈಲ್ ವರ್ಲ್ಡ್ ಮ್ಯಾಪ್. ಅದನ್ನ ಮಂದ ಮಕ್ಕಳು ಹೀಗೆ ಟಚ್ ಮಾಡಿ ಸ್ಪರ್ಶಿಸಿ ಫೀಲ್ ಮಾಡ್ತಾರೆ ಅಂತ. ಈಗ ಈಶ್ವರಿ ನಮಗೆ ಕಾಂಟಿನೆಂಟ್ ಬಗ್ಗೆ ವಿವರವನ್ನ ನೀಡಲಿಕ್ಕಿದ್ದಾಳೆ. My name is Ishwari. I am explaining about continents and ocean. Continents are large solid land masses that are surrounded by water. First continent is Asia. Asia is the largest continent and our country India is in Asia. Second, Europe, Africa, North America, South America, Antarctica, Australia. Oceans are
huge salt water that cover the earth's surface. We have 5 oceans: Arctic Ocean, Atlantic Ocean, Pacific Ocean, Indian Ocean, Southern Ocean. Thank you. ಥ್ಯಾಂಕ್ ಯು ಈಶ್ವರಿ. ನೀವು ಏನಾಗ್ಬೇಕು ಅಂತ ಅನ್ಕೊಂಡಿದೀಯ ಮುಂದೆ? Dancer or singer? ಸಿಂಗ್ ಮಾಡ್ತೀಯಾ? ಒಂದು ಸಾಂಗ್ ಹಾಡ್ಬೋದಾ? ತುಳುವ ನಾಡ ಧರ್ಮ ತೊಡರ ದೈವ ಕೊರಗಚ್ಚ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಚ್ಚ. ತುಳುವ ನಾಡ ಧರ್ಮ ತೊಡರ ದೈವ ಕೊರಗಚ್ಚ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಚ್ಚ. ಕೊರಗತನಿಯ ಕೊರಗತನಿಯ. ಥ್ಯಾಂಕ್ ಯು. ಈಗ ರಕ್ಷಾ ನಮಗೆ ಸೌರ ಮಂಡಳದ ಒಂದು ಮಾಡೆಲ್ ಅನ್ನ ಪರಿಚಯಿಸಲಿಕ್ಕಿದ್ದಾಳೆ. Good afternoon everyone. I am Raksha of 8th standard. I will explain about solar system. Sun is a star and all the planet revolves round the sun in elliptical path. First planet is Mercury. Second planet is Venus. It is called twin planet of Earth. Third planet is Earth and it is only planet of life exists. Fourth planet is Mars. It is called red hot planet. Fifth planet is Jupiter. Jupiter is the biggest planet of solar system. Sixth planet is Saturn. Saturn has ring. Seventh planet is Uranus and it is called ice giant. And eighth planet is Neptune. It is called blue giant and it is the farthest planet. Thank you. ಇವರ ಹೆಸರು ರಶ್ಮಿ. ಇವರು ಅಂಧ ಮಕ್ಕಳಿಗೆ ಮ್ಯಾಥ್ಸ್ ಅನ್ನ ಟೀಚ್ ಮಾಡ್ತಾರೆ. ಮೇಡಮ್, ನೀವು ಹೇಗೆ ಮ್ಯಾಥ್ಸ್ ಅನ್ನ ಈ ಮಕ್ಕಳಿಗೆ ಟೀಚ್ ಮಾಡ್ತೀರಿ? ಒಂದೆರಡು ಮಾತಲ್ಲಿ ಹೇಳ್ಬೋದಾ? ನಾವು ಮಕ್ಕಳಿಗೆ ಮೊದಲು ಇದು ಟೇಲರ್ ಫ್ರೇಮ್ ಅನ್ನ ಯೂಸ್ ಮಾಡಿಬಿಟ್ಟು ಮ್ಯಾಥ್ಸ್ ಅನ್ನ ಹೇಳ್ಕೊಡ್ತೇವೆ. ಇದರಲ್ಲೇ ಅವರು ನಂಬರ್ಸ್ ಎಲ್ಲ ಹಾಕೋದು, ಪ್ಲಸ್ ಮೈನಸ್ ಇಂಟು ಡಿವೈಡ್ ಎಲ್ಲ ಇದರಲ್ಲೇ ಮಾಡ್ತಾರೆ. ಇದು ಅಬಾಕಸ್. ಮತ್ತೆ ಅವನು ಮ್ಯಾಥ್ಸ್ ಅನ್ನ ನಾವು ಹೇಗೆ ನೋಟ್ಸ್ ಮಾಡ್ಕೋತೀವಿ ಅಂತ ಇವನು ನೋಟ್ಸ್ ಮಾಡಿ ತೋರಿಸ್ತಾರೆ. ಆಮೇಲೆ ಸ್ಕೇಲ್ ಇದು, ಇದರಲ್ಲಿ ಎಲ್ಲ ಡಾಟ್ಗಳಿವೆ, ಅದರಿಂದ ಮಕ್ಕಳಿಗೆ ಸೆಂಟಿಮೀಟರ್ ಗೊತ್ತಾಗುತ್ತೆ. ಇದು ಸ್ಪರ್ವಿಲ್ ಅಂತ, ನಾವು ಪೆನ್ಸಿಲ್ ಅನ್ನ ಹೇಗೆ ಯೂಸ್ ಮಾಡ್ತೀವೋ ಅವರು ಸ್ಪರ್ವಿಲ್ ಅಂತ ಮಾಡ್ತಾರೆ. ಇದು ತ್ರಿಜ್ಯ ಮಕ್ಕಳಿಗೆ. ಇದೆಲ್ಲ ಎಂಬೋಸ್ ಆಗಿದೆ, ಇದರಿಂದ ಮಕ್ಕಳಿಗೆ ಟಚ್ ಮಾಡಿದಾಗ ಗೊತ್ತಾಗ್ತದೆ. ಇದು ಜಿಯೋಬೋರ್ಡ್, ಇದೆಲ್ಲ ಎಂಬೋಸ್ ಆಗಿದೆ, ಇದೆಲ್ಲ ಶೇಪ್. ಅಂಧ ಮಕ್ಕಳು ಸಂಕಲನ ಮತ್ತು ವ್ಯವಕಲನವನ್ನ ಕಲಿಯಲು ಈ ಒಂದು ವಿಶೇಷ ಬೋರ್ಡ್ ಅನ್ನು ಅವರು ಬಳಸ್ತಾರೆ. ಈಗ ಅವರು ಯಾವ ರೀತಿ ಇದನ್ನ ಬಳಸ್ತಾರೆ ಎಂಬುದನ್ನ ಈಗ ಸಫಾ ನಮಗೆ ಇದನ್ನ ಹೇಳಿಕೊಡಲಿದ್ದಾರೆ. ನಂಬರ್ಸ್ ಹಾಕಿ 1 to 10 ನಂಬರ್ಸ್ ಹಾಕ್ತೇನೆ. 1 ಹೀಗೆ, ಮತ್ತೆ 2 3 4 5. ವೆರಿ ಗುಡ್. ಮುಂದೆ ಏನಾಗ್ಬೇಕೆಂದು ಅನ್ಕೊಂಡಿದೀಯಾ? ಈಗ ಮಿಶ್ರಿಯ ನಮಗೆ ಒಂದು ಗೆರೆಯನ್ನ ಈ ಪೇಪರ್ ಮೇಲೆ ಎಳೆದ್ರೆ ಅದು ಹೇಗೆ ಎಂಬಾಸ್ ಆಗತ್ತೆ ಎಂಬುದನ್ನ ನಮಗೆ ಹೇಳಿಕೊಡಲಿದ್ದಾಳೆ. ಇಲ್ಲಿದೆ 5 ಸೆಂಟಿಮೀಟರ್ ಲೈನ್. ನಾವು ಮ್ಯಾಥ್ಸ್ ನಲ್ಲಿ ಹಲವು ರೀತಿಯ ಗ್ರಾಫ್ ಗಳನ್ನ ನೋಡುತ್ತೇವೆ. ಆದರೆ ಈ ಅಂಧ ಮಕ್ಕಳು ಈ ಗ್ರಾಫ್ ಗಳನ್ನ ಹೇಗೆ ಸುಲಭವಾಗಿ ಕಲಿತಾರೆ ಎಂಬುದನ್ನ ನಮಗೆ ಆದಿತ್ಯ ಪಟೇಲ್ ಈಗ ವಿವರಿಸಲಿದ್ದಾರೆ. This is graph. This is number line. This is pictograph. This is pie chart. This is bar graph. ನೀವು ಮುಸ್ಸಂಜೆ ಮಾತಿನ ಏನಾಗಲಿ ಎಂಬ ಹಾಡನ್ನ ಕೇಳಿರ್ತೀರಾ. ಈ ಒಂದು ಹಾಡನ್ನ ಈ ಕೀಬೋರ್ಡ್ ಮೂಲಕ ನಮಗೆ ಹಾಡಿ ತೋರಿಸಲಿದ್ದಾರೆ ಆದಿತ್ಯ.
ಎಂತಹ ಅದ್ಭುತವಾಗಿ ಈ ಹಾಡನ್ನ ನೀನು ಪ್ಲೇ ಮಾಡಿದೀಯಾ, ನಿನ್ನ ಹೃದಯವನ್ನೇ ಗೆದ್ದು ಬಿಟ್ಟಿ. ಸ್ನೇಹಿತರೆ, ಈ ರೋಮನ್ ಅಂಡ್ ಕ್ಯಾಥರಿನ್ ಲೋಬೋ ಅಂಧ ಮಕ್ಕಳ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ಕ್ಯಾಲಿಸ್ಟಸ್ ದೇಸಾ ರವರು ಇಂದು ನಮ್ಮ ಜೊತೆ ಇದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲರಿಗೂ ನಮಸ್ಕಾರ. ಸರ್, ನನ್ನ ಮೊದಲ ಪ್ರಶ್ನೆ, ತಮ್ಮ ಕಿರು ಪರಿಚಯವನ್ನ ನೀಡಬಹುದಾ? ಅಥವಾ ಹೇಳಿದಾಗೆ ನಾನು ಸದ್ಯಕ್ಕೆ ಇಲ್ಲಿ ಟ್ರಾನ್ಸ್ಪಾಲರ್ ಆಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಹೇಳಿದರೆ ನಾನು ಹುಟ್ಟಿದಿಂದನೇ ವಿಜುವಲ್ ಇಂಪೇರ್ಡ್ ಹಾಗೂ ನನ್ನ ಶಾಲೆಯ ಎಜುಕೇಷನ್ ನಾನು ಬೆಂಗಳೂರಿನ ಡಿವೈನ್ ಲೈಟ್ ಶಾಲೆಯಲ್ಲಿ ಕಲಿತು ಮುಂದೆ ನನ್ನ ಡಿಗ್ರಿ ಆಗಲಿ ಪೋಸ್ಟ್ ಗ್ರಾಜ್ಯುಯೇಟ್ ಆಗಲಿ ಎಲ್ಲ ನಾನು ಬಾಂಬೆ ಯೂನಿವರ್ಸಿಟಿಯಿಂದ ಮುಂಬೈಯಲ್ಲಿ ಅಲ್ಲಿ ನಾನೆಲ್ಲ ಮಾಡಿದ್ದು. ಮತ್ತು ಮುಂಬೈಯಲ್ಲಿ ನಾನೊಂದು ಕಾಲೇಜಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದೆ, ಸಮಾಜ ವಿಜ್ಞಾನ. 1999ಗೆ ನಾನಿಲ್ಲಿ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾನು ಮಂಗಳೂರಿಗೆ ಉಡುಪಿಗೆ ಬರಬೇಕಾಯಿತು. 2009 ಅಕ್ಟೋಬರ್ 2 ನನಗೆ ಸೇವಾ ಭಾರತಿ ಅವರು ಒಂದು ಇನ್ವಿಟೇಷನ್ ಕೊಟ್ಟು, ಸರ್ ನಮಗೆ ಇಂಥ ಶಾಲೆ ಒಂದು ಪ್ರಾರಂಭ ಮಾಡಲಿಕ್ಕೆ ಉಂಟು, ಸ್ಕೂಲ್ ಫಾರ್ ದ ಬ್ಲೈಂಡ್ ವಿಜುವಲಿ ಇಂಪೇರ್ಡ್, ನಾವು ಬಂದರೆ ಮಾತ್ರ ನಾವು ಸ್ಟಾರ್ಟ್ ಮಾಡ್ತೀವಿ, ಇಲ್ಲದ್ರೆ ಮಾಡೋದಿಲ್ಲ ಅಂತ ಅವ್ರು ಹೇಳಿದರು. ನಾನು 10 ವರ್ಷದಿಂದ ಮನೆಯಲ್ಲೇ ಇದ್ದೆ ಉಡುಪಿಯಲ್ಲಿ. ಆಯಿತು ಅಂತ ನಾನು ಒಪ್ಪಿಕೊಂಡು 2009 ಅಕ್ಟೋಬರ್ 2 ನಾನು ಇಲ್ಲಿಯವರೆಗೆ ಶಾಲೆಯಲ್ಲಿ ಪ್ರಾಂಶುಪಾಲರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಉತ್ತಮ ಸರ್. ನೀವು ಸ್ವತಃ ಅಂಧರಾಗಿದ್ದರು, ಇತರ ಅಂಧ ಮಕ್ಕಳ ಬಾಳಿನಲ್ಲಿ ಶಿಕ್ಷಣದ ಮೂಲಕ ಬೆಳಕನ್ನ ಮೂಡಿಸಿದ್ದೀರಾ. ಈ ನಿಮ್ಮ ಹಾದಿಯಲ್ಲಿ ನೀವು ಕಂಡುಕೊಂಡ ಸವಾಲುಗಳು ಯಾವುದು? ಸವಾಲು ತುಂಬ ಉಂಟು, ಯಾಕಂದರೆ ನನ್ನ ಇಡೀ ಒಂದು ಪುಸ್ತಕವೇ ಬರೀಬೋದು ನಾನು. ಆದರೆ ಇಲ್ಲಿ ಮೇಯ್ನ್ ನಾನು ಹೇಳಬೇಕಂದ್ರೆ, ಆಗ ಇಲ್ಲಿ ನಮಗೆ ಕಂಪ್ಯೂಟರ್ ಅಥವಾ ಬ್ರೈಲ್ ಪ್ರಿಂಟರ್, ಎಂಬೋಸರ್ಸ್ ಏನೂ ಇರಲಿಲ್ಲ, ಬ್ರೈಲ್ ಬುಕ್ಸ್ ಇಲ್ಲ, ಏನೂ ಇಲ್ಲ. ಕೇವಲ ಇದ್ದದ್ದು ಕ್ಯಾಸೆಟ್ ರೆಕಾರ್ಡರ್ ಮಾತ್ರ. ಸೊ ನಾವು ಕಾಲೇಜಲ್ಲೆಲ್ಲ ನಮ್ಮ ನೋಟ್ಸು ನಮ್ಮ ಕ್ಲಾಸ್ಮೇಟ್ಸ್ ಅವರು ನಮಗೆ ಓದ್ತಾ ಇದ್ರು ನೋಟ್ಸು, ನಾವು ಅದನ್ನು ರೆಕಾರ್ಡ್ ಮಾಡಿ ಮತ್ತೆ ನಮ್ಮ ರೂಮಲ್ಲಿ ಹೋಗಿ ನಾವು ಅದನ್ನು ಬ್ರೈಲ್ ಲಿಪಿಯಲ್ಲಿ ಬರ್ಕೊಳ್ಬೇಕಾಯಿತು. ನಾನು ಈವನ್ PhD ಮಾಡುವಾಗ ಕೂಡ, ಯಾಕಂದರೆ ಒಂದು ಟೆಕ್ಸ್ಟ್ ಬುಕ್ ಕೂಡ, ಒಂದು ರೆಫರೆನ್ಸ್ ಬುಕ್ ಕೂಡ, ಒಂದು ಬಿಬ್ಲಿಯೋಗ್ರಫಿ ಕೂಡ ಬ್ರೈಲಲ್ಲಿ ಇರಲಿಲ್ಲ. ಸೊ ಎಲ್ಲ ಪುಸ್ತಕವನ್ನು ಓದಿ ಕೇಳಿ ಯಾವ್ಯಾವ್ದು ಇಂಪಾರ್ಟೆನ್ಸ್ ಉಂಟು ಅದನ್ನು ರೆಕಾರ್ಡ್ ಮಾಡಿ ಅಥವಾ ಬ್ರೈಲಲ್ಲಿ ಬರ್ಕೊಂಡು ನಾವು ನಮ್ಮ ಥೀಸಿಸನ್ನೆಲ್ಲ ಸಬ್ಮಿಟ್ ಮಾಡಬೇಕಾಯಿತು. ಅದೇ ಈಗ ಮಕ್ಕಳಿಗೆ ತುಂಬ ಫೆಸಿಲಿಟೀಸ್ ಓಪನ್ ಆಗಿದೆ. ಟೆಕ್ಸ್ಟ್ ಬುಕ್ಸ್ ಇನ್ ಬ್ರೈಲ್, ಇ ಬುಕ್ಸ್, ಆಡಿಯೋ ಬುಕ್ಸ್, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್, ಮೊಬೈಲ್ಸ್ ಎಲ್ಲದರಲ್ಲೂ ಕೂಡ ಆಕ್ಸೆಸಿಬಿಲಿಟಿ ಉಂಟು. ಆಕ್ಸೆಸಿಬಿಲಿಟಿ ಇಟ್ ಈಸ್ ಕಂಪಲ್ಸರಿ ಥ್ರೂಔಟ್ ದ ವರ್ಲ್ಡ್. ಲ್ಯಾಪ್ಟಾಪ್ ಆಗಲಿ, ಯಾ ಆ್ಯಂಡ್ರಾಯ್ಡ್ ಆಗಲಿ, ಯಾ iOS ಆಗಲಿ, ಇದರಲ್ಲಿ ಆಕ್ಸೆಸಿಬಿಲಿಟಿ ಇರಲೇಬೇಕು ಅಂತ ಒಂದು ಕಂಪಲ್ಷನ್ ಉಂಟು. ಸೊ ಅದು ಇದ್ದೇ ಇರ್ತದೆ. ಅದು ನಾವಿರುವಾಗ ಮೊಬೈಲ್ ಫೋನ್ ಕೂಡ ಇಲ್ಲ, ಆಕ್ಸೆಸಿಬಿಲಿಟಿ ಕೂಡ ಇಲ್ಲ. ಸೊ ಆದರೆ ಕೂಡ ಐ ಶುಡ್ ಥ್ಯಾಂಕ್ ಗಾಡ್, ಕಷ್ಟಪಟ್ಟು ನಾನು ಇಲ್ಲಿ ಬಂದು ಇಲ್ಲಿ ಸೇರಿದ್ದೀನಿ. ಸರಿ ಸರ್, ಈಗ ಅಂಧ ವ್ಯಕ್ತಿಗಳಿಗಾಗಿ ಆಕ್ಸೆಸಿಬಿಲಿಟಿ ಆಕ್ಟ್ ಎಂಬ ಸರ್ಕಾರದ ಕಾನೂನೇ ಇದೆ. ಆದರೆ ಈ ಕಾನೂನು ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ, ಪ್ರತ್ಯೇಕವಾಗಿ ನಮ್ಮ ರಾಜ್ಯದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಲಾಗಿದೆ? ನೋಡಿ, 2016 ಈ PWD ಆ್ಯಕ್ಟ್ ಅಂದರೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ ಅದನ್ನು ಅಮೆಂಡ್ ಮಾಡಿ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ ಅಂತ ಮಾಡಿದ್ದು. ಅದರಲ್ಲಿ ತುಂಬ ಒಳ್ಳೆ ಕ್ಲಾಸ್ ಹಾಗೂ ಲಾಸ್ ಅಥವಾ ಕಾನೂನು ಉಂಟು. ಆದರೆ ಅದನ್ನು ಇನ್ನೂ ಕೂಡ ಐ ಆಮ್ ವೆರಿ ಸಾರಿ ಟು ಟೆಲ್ ಯು, ಇಂಪ್ಲಿಮೆಂಟ್ ಆಗಲಿಲ್ಲ. ಹಾಗೂ ಸದ್ಯಕ್ಕೆ ಇಂಪ್ಲಿಮೆಂಟ್ ಆಗುವ ಹಾಗೆ ನನಗೆ ಕಾಣೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಉಂಟು, ಎಲ್ಲ ಪಬ್ಲಿಕ್ ಬಿಲ್ಡಿಂಗ್ಸ್ ಬ್ಯಾರಿಯರ್ ಫ್ರೆಂಡ್ಲಿ ಇರಬೇಕು ಅಂತ. ಬ್ಯಾರಿಯರ್ ಫ್ರೆಂಡ್ಲಿ ಅಂದರೆ ಪಿಲ್ಲರ್ಸು, ಈ ಮಧ್ಯದಲ್ಲಿ ಪಿಲ್ಲರ್ ಬರ್ತದಲ್ಲ, ಪಿಲ್ಲರ್ಸ್ ಎಲ್ಲ ಇರಬಾರ್ದು, ಪ್ಲಸ್ ಟೈಲ್ಸ್ ಎಲ್ಲ ಇರಬೇಕು. ಆದರೆ ಏನೂ ಇಲ್ಲ, ಮಂಗಳೂರಿಲ್ಲ. ಆದರೆ ಕೆಲವೊಂದು ಕಡೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಫಾರ್ ಎಕ್ಸಾಂಪಲ್ ಬೆಂಗಳೂರು ನಮ್ಮ ಮೆಟ್ರೋ, ಡೆಲ್ಲಿ ಮೆಟ್ರೋ ಅಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಈ ಒಂದು ನಾವು ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ. ಬಟ್ ಬೈ ದ ಟೈಮ್ ಈ ನಮ್ಮ ಆಕ್ಸೆಸಿಬಿಲಿಟಿ ಮಂಗಳೂರು ಸಿಟಿಗೆ ಬರುವಾಗ ವಿಲ್ ಔಟ್ ಜಸ್ಟ್ ವೆಯ್ಟ್ ಆ್ಯಂಡ್ ಹೋಪ್ ಅಷ್ಟೇ. ಸರಿ ಸರ್, ಯಾರಾದರೂ ಸರ್ಕಾರಿ ಅಧಿಕಾರಿಗಳು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಅಂಧ ಜನರ ಬೇಡಿಕೆಗಳತ್ತ ಗಮನ ಹರಿಸಿ ಎಂದು ಹೇಳ್ತಾ, ಸರ್ ನಿಮ್ಮ ಶಾಲೆಯಲ್ಲಿ 23 ವಿದ್ಯಾರ್ಥಿಗಳಿದ್ದಾರೆ. ಅಂದ್ರೆ ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಇದು ಏಕೈಕ ಅಂಧ ಮಕ್ಕಳ ಶಾಲೆ. ಆದರೆ ಈ 2 ಜಿಲ್ಲೆಗಳಲ್ಲಿ ಇಷ್ಟೇ ಅಂಧ ಮಕ್ಕಳು ಇರುವುದಾ? ಇಲ್ಲ, ಅಂಧ ಮಕ್ಕಳು ಇದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಡ್ರಕೋನಿಯನ್ ಲಾ ಉಂಟು. ಏನಂದರೆ 25 ವಿದ್ಯಾರ್ಥಿ ಅದಕ್ಕಿಂತ ಮೇಲಿದ್ದರೆ ಮಾತ್ರ ಸರ್ಕಾರದಿಂದ ನಮಗೆ ಗ್ರಾಂಟ್ ಫೆಸಿಲಿಟೀಸ್ ಸಿಗ್ತದೆ. ಅದು ಇಲ್ಲದಿರುವಾಗ ನಮಗೆ ಗ್ರಾಂಟ್ ಫೆಸಿಲಿಟೀಸ್ ಸಿಗೋದಿಲ್ಲ. ಸೊ ಮಂಗಳೂರಲ್ಲಿ, ಉಡುಪಿಯಲ್ಲಿ ದೃಷ್ಟಿವಿಕಲಚೇತನ ಮಕ್ಕಳು ಇದ್ದಾರೆ, ವಿಜುವಲ್ ಇಂಪೇರ್ಡ್ ಬ್ಲೈಂಡ್ ಮಕ್ಕಳು ಇದ್ದಾರೆ. ಬಟ್ ಅವರನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರಲು ಮಕ್ಕಳು ಒಪ್ಪಿದರೆ ಕೂಡ, ಪೇರೆಂಟ್ಸ್ ಒಪ್ಪಿದರೆ ಕೂಡ ಕೆಲವೊಂದು ಸರಿ ನಮ್ಮ ಈ ಸರ್ಕಾರಿ ಶಾಲೆ ಶಿಕ್ಷಕರು ಒಪ್ಪುವುದಿಲ್ಲ. ಯಾಕೆಂದರೆ ಅಲ್ಲಿಂದ ಫಾರ್ ಎಕ್ಸಾಂಪಲ್ ಇಂಥ ಮಕ್ಕಳನ್ನು
ಅವರು ಕಳಿಸಿದರೆ ಅವರ ಅಟೆಂಡೆನ್ಸಲ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ಇನ್ನೊಂದು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ ಒಂದು ಉಂಟು ಈಗ. ಅದರಲ್ಲಿ ಯಾರು ಎಲ್ಲಿ ಬೇಕಾದರೆ ಯಾವ ಶಾಲೆಯಲ್ಲಿ ಬೇಕಾದರೆ ಓದ್ಬೋದು ಅಂತ. ಬಟ್ ಅಲ್ಲಿ ಒಂದು ಕಂಡೀಷನ್ ಉಂಟು. ಲೆಟ್ಸ್ ಇಮ್ಯಾಜಿನ್ ಒಂದು ನಾರ್ಮಲ್ ಶಾಲೆಯಲ್ಲಿ ಒಂದು ಬ್ಲೈಂಡ್ ವಿದ್ಯಾರ್ಥಿ ಓದ್ತಾ ಇದ್ದರೆ ಆ ಶಾಲೆಯ ಮ್ಯಾನೇಜ್ಮೆಂಟ್ ಆ ವಿದ್ಯಾರ್ಥಿಗೆ ಬ್ರೇಲ್ ಕಲಿಸಲು ಒಂದು ಸ್ಪೆಷಲ್ ಎಲ್ಲ ಟೀಚರ್ ಇಟ್ಕೊಳ್ಬೇಕಂತೆಲ್ಲ ಉಂಟು. ಬಟ್ ಅನ್ಫಾರ್ಚುನೇಟ್ಲಿ ನೋ ವೇರ್ ಇಟ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್. ಸರ್, ನಾನು ಈ ಹಿಂದೆ ರತ್ನ ಪತ್ರಿಕೆಗೆ ಲೇಖನ ಬರೆಯಲು ನಿಮ್ಮನ್ನು ಸಂದರ್ಶಿಸಿದಾಗ ನೀವು ಬಾತ್ರೂಮ್ನಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಸಾಬೂನು ಬಿದ್ದ ಒಂದು ರೋಚಕ ಘಟನೆ ಬಗ್ಗೆ ಹೇಳಿದ್ರಿ. ಅದನ್ನು ನೀವು ಈ ಕಾರ್ಯಕ್ರಮಕ್ಕೆ ಹೇಳ್ಬೋದೇ? ಅದು ಒಂದು ಲೈಟರ್ ಮೇಲೆ ಹೇಳಬೇಕಾದ್ರೆ ಕೆಲವೊಂದು ಕಡೆ ಒಂದು ಗಾದೆ ಉಂಟು. ಒಂದು ಹೆಂಗಸು ತನ್ನ ಮಗುವನ್ನು ತನ್ನ ಕಂಕ್ಳಲ್ಲೇ ಇಟ್ಕೊಂಡು ಊರಿಡೀ ಸುತ್ತಾಡ್ತಿರ್ತಾರೆ. ಅದೇ ಥರ ಒಂದು ಸರಿ ನಾನು ಸ್ನಾನ ಮಾಡುವಾಗ ಸಾಬೂನು ಬಿದ್ದು ಅದು ನನ್ನ ಕಾಲು ಪಕ್ಕದಲ್ಲೇ ಇತ್ತು, ಮೇ ಬಿ ಜಸ್ಟ್ 2 or 3 inches ಫ್ರಮ್ ಮೈ ಲೆಗ್. ಆದರೆ ಅದನ್ನು ಬಿಟ್ಟು ನಾನು ಇಡೀ ಬಾತ್ರೂಮ್ ಹುಡುಕಿ ನನಗೆ ಸಾಕಾಯಿತು, ಆ ಸಾಬೂನು ಸಿಗಲಿಲ್ಲ. ಆಯಿತು ಅಂತೆಲ್ಲ ಸ್ವಲ್ಪ ನೀರಲ್ಲಿ ಹಾಕಿ ಟವಲಲ್ಲಿ ಹೀಗೆ ಮಾಡುವಾಗ ನನ್ನ ಕಾಲಿಗೆ ತಾಗಿತ್ತು, ಓ ಇದು ಸಾಬೂನು ಅಂತ. ಸೊ ಸಮ್ಟೈಮ್ಸ್ ಆಗ ನಮಗೆ ತುಂಬ ಬೇಜಾರು ಕೂಡ ಆಗ್ತದೆ. ಕಾಲ ಹತ್ರನೇ ಇದ್ದು ಕೂಡ ನಮಗೆ ಕಾಣುವುದಿಲ್ಲ. ಸಪೋಸ್ ಬೇರೆ ಯಾವುದೋ ನಾರ್ಮಲ್ ಯಾರಾದರೂ ಇದ್ದರೆ ಈಸಿಲಿ ಅವ್ರಿಗೆ ಅದು ಸಿಗ್ತಿತ್ತು. ಬಟ್ ಮೇ ಬಿ ಆಲ್ ದಿಸ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ನೋಡಿದರೆ ಸ್ನೇಹಿತರೆ, ಅಂಧರಿಗೆ ನಮ್ಮ ಸಿಂಪತಿ ಬೇಕಿಲ್ಲ, ಅವರಿಗೆ ನಮ್ಮ ಸಹಕಾರ ಬೇಕು, ಅವರಿಗೆ ಸರಕಾರದಿಂದ ಬೇಕಾದ ಎಲ್ಲ ರೀತಿಯ ಸವಲತ್ತುಗಳು ಬೇಕು. ಇಲ್ಲಿ ನನಗೆ ಯೂಟ್ಯೂಬ್ ಚಾನೆಲ್ ವೀಕ್ಷಿಸ್ತಿರುವ ವೀಕ್ಷಕರಿಗೆ ಅಲ್ಲಿ ತಮ್ಮ ಸುತ್ತಮುತ್ತ ಯಾರಾದರೆ ಒಂದು ದೃಷ್ಟಿವಿಕಲಚೇತನ ಬ್ಲೈಂಡ್ ಮಗು, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ಬಿಟ್ವೀನ್ ದ ಏಜ್ ಆಫ್ 6 and 15, ದಯವಿಟ್ಟು ನಮ್ಮ ಈ ಶಾಲೆಗೆ ಸೇರಿಸಿ. ಇಲ್ಲಿ ಎಲ್ಲ ಉಚಿತ, ಸ್ಟಡಿ, ಬೋರ್ಡಿಂಗ್, ಲಾಡ್ಜಿಂಗ್, ಯಾವ ಫೀಸ್ ಕೂಡ ಇಲ್ಲ. ಇದು ರೆಸಿಡೆನ್ಷಿಯಲ್ ಶಾಲೆ. ನಾವಿಲ್ಲಿಂದ 1st ಇಂದ 10th ವರೆಗೆ ನಾವು ಬ್ರೈಲ್ ಲಿಪಿಯಲ್ಲಿ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರದ ಪಠ್ಯಕ್ರಮವಾಗಿ ನಾವು ಕಲಿಸ್ತೇವೆ. 2010 ಇತ್ತೀಚಿನವರೆಗೆ ನನ್ನದೇ ಆದ ಮೋರ್ ದೆನ್ 40 ಸ್ಟೂಡೆಂಟ್ಸ್ ಅವರು SSLC ಕ್ಲಿಯರ್ ಮಾಡಿ ಅವ್ರ ಹೈಯರ್ ಸ್ಟಡೀಸ್ ಕಂಟಿನ್ಯೂ ಮಾಡಿ ಈಗ ಒಬ್ಬ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆಫೀಸರ್, ಇಬ್ಬರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಒಬ್ಬ ಇಲ್ಲೇ ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಅಲ್ಲೇ ಒಂದು ಲೆಕ್ಚರರ್ ಕೆಲಸ, ಹಾಗೆ ತುಂಬ ಓಪನಿಂಗ್ಸ್ ಎಲ್ಲ ಉಂಟು. ದಯವಿಟ್ಟು ಇದನ್ನೆಲ್ಲ ಗಮನಿಸಿ. ಆದರೆ ಇದಕ್ಕೆ ಮೇಯ್ನ್ ಬೇಕಾದದ್ದು ಬ್ರೇಲ್ ಕಲೀಲೇಬೇಕು. ತಾವೆಲ್ಲ ಲಿಫ್ಟ್ ಬಟನ್ಸಲ್ಲೆಲ್ಲ ತಾವು ನೋಡಿರ್ಬೋದು, ಮೇಲೆ ಕೆಳಗೆ ಹೋಗುವಾಗ ಅಲ್ಲಿ ಕೆಲವೊಂದು ಬ್ರೇಲ್ ಸೈನೇಜ್ ಅಂತ ಎಲ್ಲ ಉಂಟು. ಆದರೆ ಒಂದು ಬ್ಲೈಂಡ್ ಮಗುಗೆ ಇದು ಏನು ಬರೆದಿದೆ ಬ್ರೇಲಲ್ಲಿ ಅಂತ ಗೊತ್ತಾಗಬೇಕಾದ್ರೆ he or she ಮಸ್ಟ್ ಲರ್ನ್ ಬ್ರೇಲ್. ಸೊ ದಯವಿಟ್ಟು ಯಾರಾದರೆ ಇದ್ದರೆ, ಸೊ ಮೇ ಬಿ ಸರ್ ನಾನು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳ. ಇದು ಅಲ್ಲ ಸರ್, ನಾನು ಈ ಕಾರ್ಯಕ್ರಮದ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಫೋನ್ ನಂಬರ್ ಅನ್ನು ಹಾಕಿರುತ್ತೇನೆ. ವೀಕ್ಷಕರೇ, ದಯವಿಟ್ಟು ಗಮನಿಸಿ. ನಿಮ್ಮ ಪರಿಸರದಲ್ಲಿ ಯಾರಾದರೂ ಅಂಧ ಮಕ್ಕಳು ಸಾಮಾನ್ಯ ಶಾಲೆಗೆ ಹೋಗುವುದನ್ನು ಗಮನಿಸಿದಲ್ಲಿ ದಯವಿಟ್ಟು ಅವರ ಹೆತ್ತವರಿಗೆ ಈ ಶಾಲೆಯ ಮಾಹಿತಿಯನ್ನು ನೀಡಿ ಹಾಗೂ ಈ ಶಾಲೆಗೆ ಆ ಮಕ್ಕಳನ್ನ ಸೇರಿಸುವಂತೆ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಈ ಕಾರ್ಯಕ್ರಮದ ಮೂಲಕ ಅಂಧರ ಬದುಕಿನ ಇಣುಕು ನೋಟವನ್ನ ನಾವು ನೀಡುವ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದಲ್ಲಿ ಕುಡ್ಲ ವೈಬ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆಯದಿರಿ. ಮುಂದೆ ಇಂತಹುದೇ ಉತ್ತಮ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್.